ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಅದಕ್ಕೋಸ್ಕರ ಮೈಸೂರಿನ ಬಸ್ ಸ್ಟ್ಯಾಂಡ್ಗೆ ನಾನು ನನ್ನ ತಂಗಿ ಇಬ್ಬರು ಬಂದಿದ್ದೀವಿ. ನಾವು ಬರೋ ತನಕ ನನ್ನ ಫ್ರೆಂಡ್ಸ್ ಬಂದು ವೆಯ್ಟ್ ಮಾಡ್ತಿದ್ರು. ಬಂದು ಸುಮಾರು ಹೊತ್ತಾದಮೇಲೆ ಟಿ ಟಿ ಬಂತು. ಅಲ್ಲಿಂದ ಹೊರಟು ನಾವು ಮೊದಲು ಬಂದಿದ್ದು ಗೋಲ್ಡನ್ ಟೆಂಪಲ್ಗೆ. ನಾನು ಲಾಸ್ಟ್ ಗೋಲ್ಡನ್ ಟೆಂಪಲ್ಗೆ ಬಂದಿದ್ದು ನಾನು 10th ಓದ್ತಿರ್ಬೇಕಾದ್ರೆ 10th ಬ್ಯಾಚ್ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಇವಾಗ ಡಿಗ್ರಿ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ. ಈ ಗೋಲ್ಡನ್ ಟೆಂಪಲ್ ಬಂದು ಚೀನಿಯರ ಧಾರ್ಮಿಕ ಶೈಲಿಯಲ್ಲಿದೆ. ಇಲ್ಲಿನ ವಿದ್ಯಾಭ್ಯಾಸ ತುಂಬಾ ಡಿಫ್ರೆಂಟ್ ಆಗಿದೆ. ನಮ್ಮ ವಿದ್ಯಾಭ್ಯಾಸಕ್ಕೂ ಅವ್ರ ವಿದ್ಯಾಭ್ಯಾಸಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇಲ್ಲಿ ಎಲ್ಲರೂ ಕೂಡ ವಿಡಿಯೋ ಮಾಡ್ತಾ ಇದ್ದಾರೆ. ನಾನು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ. ಈ ಗೋಲ್ಡನ್ ಟೆಂಪಲ್ನ ವಿಶೇಷತೆ ಅಂದರೆ ಚೀನಾ ದೇಶದವರು ಅವರ ದೇಶದ ಕಲಾಕೃತಿಯನ್ನು ಪ್ರತಿಯೊಂದು ಗೋಡೆ ಮೇಲೂ ಪ್ರತಿಯೊಂದು ಕಂಬದ ಮೇಲೂ ಕೂಡ ಬಿಡಿಸಿದ್ದಾರೆ. ಕಲಾಕೃತಿಗೆ ಮತ್ತೊಂದು ಹೆಸರೇ ಚೀನಾದವರು ಅಂತ ಹೇಳ್ಬೋದು. ಯಾಕಂದರೆ ಅವರು ಅಷ್ಟು ಸುಂದರವಾಗಿ ಚಿತ್ರಗಳನ್ನ ಬಿಡಿಸ್ತಾರೆ. ಯಾವುದೇ ಒಂದು ಮರದ ಆಕೃತಿ ಆಗ್ಬೋದು, ಪೇಂಟಿಂಗ್ ಆಗ್ಬೋದು, ಅವರಷ್ಟು ಚೆನ್ನಾಗಿ ಮಾಡೋಕ್ಕೆ ತುಂಬ ಕಷ್ಟ. ಮತ್ತು ಅಲ್ಲಿ ಎಲ್ಲರೂ ಗ್ರೂಪ್ ಫೋಟೋಕ್ಕೆ ಬನ್ನಿ ಅಂತ ವಿಡಿಯೋ ತೆಗಿತಾ ಇರೋರು, ಫೋಟೋ ತೆಗಿತಾ ಇರೋರನ್ನೆಲ್ಲ ಕರಿತಾ ಇದ್ದಾರೆ. ಇವರೆಲ್ಲರೂ ಕೂಡ ನನ್ನ ಫ್ರೆಂಡ್ಸು. ಟೋಟಲಾಗಿ 11-12 ಜನ ನಾವಿಲ್ಲಿ ಟ್ರಿಪ್ ಹೋಗಿದ್ದು. ಎಲ್ಲರೂ ಫೋಟೋಶೂಟ್ ಮಾಡಿಕೊಂಡು ನಿಂತಿದ್ದಾರೆ ಇಲ್ಲಿ. ಮತ್ತು ಚೀನಾ ದೇಶದವರ ಭಾಷೆನೇ ತುಂಬ ಡಿಫ್ರೆಂಟ್ ಆಗಿದೆ. ಅವ್ರದ್ದು ಒಂದು ಅಕ್ಷರ ಕೂಡ ಇಲ್ಲಿ ನಮ್ಗೆ ಅರ್ಥ ಆಗಲಿಲ್ಲ. ಸುಮ್ಮನೆ ಹೋಗಿ ಅವ್ರುಗಳನ್ನ ನೋಡಿ ಅವ್ರು ಯಾವ ಥರ ಓದ್ತಾ ಇದ್ದಾರೆ ಅನ್ನೋದನ್ನ ನೋಡಿ ಅವರ ಕಲಾಕೃತಿಗಳನ್ನ ನೋಡಿಕೊಂಡು ಹೊರಟಿದ್ದಾಯಿತು. ನೋಡಿದ್ದು ಆಚೆ ಔಟ್ಡೋರ್ ಹಿಂಗಿರುತ್ತೆ ಎಲ್ಲನೂ ನೋಡ್ಕೊಂಡು ಹೊರಟ್ವಿ. ಇಲ್ಲೆಲ್ಲರೂ ಮತ್ತೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ಲೇಸ್ ಯಾವುದು, ಏನು, ಎಲ್ಲಿಗೆ ಹೋಗುವ ಅಂತ ಎಲ್ಲರೂ ತರಲೆ ಮಾಡ್ಕೊಂಡು ನಿಂತಿದ್ದಾರೆ. ನೆಕ್ಸ್ಟು ಇದು ಔಟ್ಡೋರು. ನಾನು ಹೊರಗಡೆಯಿಂದ ವೀಡಿಯೋ ಮಾಡ್ಕೊಂಬರ್ಬೇಕಾಗಿತ್ತು, ಬಟ್ ನಾನು ರಿಟರ್ನ್ ಹೋಗಬೇಕಾದ್ರೆ ವೀಡಿಯೋ ಮಾಡಿರೋದು. ಇಲ್ಲಿ ನೋಡಿ ಎಲ್ಲರೂ ಫುಡ್ ಏನು ತಿನ್ನುವ, ತಿಂಡಿ ಏನು ಮಾಡುವ ಅಂತ ಡಿಸ್ಕಸ್ ನಡೆಸ್ತಾ ಇದ್ದಾರೆ. ಮತ್ತು ಇಲ್ಲಿ ಮಾಮ್ಸ್ ತಿನ್ನೋದಾ ಬೇಡವಾ ಚೀನೀರ್ ಫುಡ್ಡು ಅಂತ ಡಿಸ್ಕಸ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಇದು ಮಡಿಕೇರಿ ಸೈಡ್ ಇರೋದ್ರಿಂದ ಇದು ತುಂಬ ಚೆನ್ನಾಗಿದೆ. ಇಲ್ಲಿ ವ್ಯೂಸ್ ಕೂಡ ಮತ್ತು ಗಿಡ ಮರ, ಅಲ್ಲಿನ ಪರಿಸರ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಲ್ಲಿನ ಗಿಡ ಮರನ ನೋಡೋಕ್ಕೆ ಚೆಂದ. ಇದು ವ್ಯಾನ್ ಟಿ ಒಳಗಡೆ ಹೋಗ್ಬೇಕಾದ್ರೆ ಮಾಡಿರೋ ಅಂಥ ವಿಡಿಯೋ. ನೆಕ್ಸ್ಟ್ ನಾವು ಅಲ್ಲಿಂದ ಒಂದು ಉಡುಪಿ ರೆಸ್ಟೋರೆಂಟ್ಗೆ ಊಟಕ್ಕಂತ ಹೋದ್ವಿ, ಅಲ್ಲ ತಿಂಡಿಗೆ ಅಂತ ಹೋದ್ವಿ. ಎಲ್ಲರೂ ಡಿಫ್ರೆಂಟಾಗಿ ಆರ್ಡ್ರ್ ಮಾಡ್ಕೊಂಡು ತಿಂದರು. ನೆಕ್ಸ್ಟ್ ನಾವು ಬಂದಿದ್ದು ನಿಸರ್ಗಧಾಮಕ್ಕೆ. ಇಲ್ಲಿನ ವ್ಯೂ ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಕುದುರೆ ಎಲ್ಲ ಇತ್ತು. ಇಲ್ಲಿ ಹೆಚ್ಚಾಗಿ ಸ್ಪೈಸಿ ಐಟಮ್ಸು, ಚಾಕ್ಲೇಟ್ಸು, ಡ್ರೈ ಫ್ರೂಟ್ಸ್ ಶಾಪ್ಸ್ಗಳೇ ಜಾಸ್ತಿ ಇತ್ತು. ಇಲ್ಲಿ ಕುದುರೆ ಎಲ್ಲ ಇತ್ತು. ಮತ್ತು ಎಲ್ಲರೂ ಇಲ್ಲೂ ಕೂಡ ತುಂಬಾ ಫೋಟೋಶೂಟ್ ಮಾಡಿದ್ರು. ಎಲ್ಲ ಮೆಮೊರೀಸ್ ಇರಬೇಕು. ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ದು ಫೋಟೋಸೇ ತಾನೇ ನಮ್ಮ ಮೆಮೊರೀಸ್ ಅಂತ. ನೆಕ್ಸ್ಟು ಇದು ನಿಸರ್ಗಧಾಮದಲ್ಲಿರುವಂಥ ಒಂದು ಹೊಳೆಯಾಗಿತ್ತು. ಇಲ್ಲಿಂದ ನಾವು ಆ ಕಡೆ ದಡಕ್ಕೆ ಹೋಗಬೇಕಿತ್ತು. ಅಲ್ಲಿ ಮತ್ತು ಆನೆಗಳೆಲ್ಲ ಇತ್ತು, ಆಟ ಆಡೋಕ್ಕೆಲ್ಲ ಬಿಟ್ಟಿದ್ದು. ಬಟ್ ಟೈಮ್ ಪ್ರಾಬ್ಲಮ್ ಇರೋದ್ರಿಂದ ನಾವಲ್ಲಿ ಹೋಗಲಿಲ್ಲ. ನೆಕ್ಸ್ಟ್ ಬಂದಿದ್ದು ನಾವಿಲ್ಲಿ ಗೇಮ್ ಆಡೋದಕ್ಕಂತ ಮಿರರ್ ಗೇಮು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಯಾವ ಥರ ಇರುತ್ತೆ ಅಂತ ಎಲ್ಲರೂ ಒಳಗಡೆ ಹೋಗಿದ್ದಾರೆ. ನಾವು 4 ಜನ ಆಚೆ ಇದ್ದೀವಿ. ನೆಕ್ಸ್ಟು ಇದು ನಾವು ಹೋದಾಗ ಅಲ್ಲಿ ಚೇರ್ ಮೇಲೆ ಕೂರಿಸಿರ್ತಾರೆ. ತುಂಬಾ ಭಯ ಆಗುತ್ತೆ ಅಂತ ಅಂತಿದ್ರು. ಬಟ್ ಅಷ್ಟೊಂದೇನು ಭಯ ಆಗಲ್ಲ. ಅದು ಮೂಮೆಂಟ್ ಆದರೆ ನಾವೇ ಮೂವ್ ಆಗ್ತಾಯಿದ್ದೀವೇನೋ, ನಾವೇ ಹೋಗಿ ಬಳ್ತಾ ಇದ್ದೀವೇನೋ, ನಾವೇ ಅಷ್ಟು ಫಾಸ್ಟಾಗಿ ಹೋಗ್ತಾ ಇದ್ದೀವೇನೋ, ನಮಗೆ ಹೊಡೆಯುತ್ತೆ ಅನ್ನೋ ರೀತಿ ಅನಿಸುತ್ತೆ. ನೋಡಿ ಅಲ್ಲಿ ಎಲ್ಲನೂ ವೀಡಿಯೋ ಮಾಡಿದ್ದೀನಿ. ಆಚೆ ಇರೋರು ಏನಂತ ಬೈಕೊಂಡ್ರೆ ಏನೋ ಗೊತ್ತಿಲ್ಲ. CCTV ಇತ್ತು. ಬಟ್ ಫಸ್ಟ್ ಟೈಮ್ ಮಾಡಿರೋದ್ರಿಂದ ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಯಾವ ಥರ ಇರುತ್ತೆ ಏನು ಅಂತ ಸುಮ್ಮನೆ ಯಾವಾಗಲೂ ವಿಡಿಯೋದಲ್ಲೇ ನೋಡ್ತಾ ಇದ್ವಿ. ಇವಾಗ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು ಇಲ್ಲಿ. ನೋಡಿ ನೆಕ್ಸ್ಟು ಈ ಗೇಮ್ ಮಾಡಿಕೊಂಡು ಎಲ್ಲರೂ ಕೂಡ ಮಿರರ್ ಗೇಮ್ ಮಾಡೋದಕ್ಕೆ ಹೋದರು. ಬಟ್ ಎಲ್ಲರೂ ಒಳಗಡೆ ಹೋಗಿ ಲಾಕ್ ಆದರು. ಯಾರಿಗೂ ದಾರಿ ಗೊತ್ತಾಗಲಿಲ್ಲ. 12 ಜನನೂ ಒಟ್ಟಿಗೆ ಹೋದ್ರೂ ಕೂಡ ದಾರಿ ಹುಡ್ಕೋಕ್ಕಾಗಲಿಲ್ಲ. ಬಟ್ ಎಂಜಾಯ್ಮೆಂಟಿಂಗ್ ಏನು ಅಂದರೆ ಅವ್ರು ಹಾಕಿದ ಸಾಂಗ್ಗಳಿಗೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲೇ ಸ್ಟೆಪ್ಸ್ ಹಾಕ್ಕೊಂಡು ಎಂಜಾಯ್ಮೆಂಟ್ ಮಾಡಿದ್ರು. ಅದೊಂದು ಚೆನ್ನಾಗಿತ್ತು ಮಿರರ್ ಗೇಮಲ್ಲಿ. ಬಟ್ ಯಾವ ಕಡೆ ಹೋದ್ರೂ ನಾವೇ ಕಾಣ್ತೀವಿ. ಯಾವ ಕಡೆ ಗ್ಲಾಸ್ ಇಲ್ಲ, ಯಾವ ಕಡೆ ಗ್ಲಾಸ್ ಇದೆ ಒಂದು ಗೊತ್ತಾಗ್ತಾ ಇರಲಿಲ್ಲ. ಎಲ್ಲನೂ ಸುತ್ತಿ ನೋಡ್ಕೊಂಡು ಬಂದಿದ್ದಾಯಿತು. ನೋಡಿ ಅಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಈಗ ಎಲ್ಲರೂ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಟ್ವಿ. ನಿಮಗೂ ಏನಾದರೂ ಮನೇಲಿದ್ದು ಮೈಂಡ್ ಆಬ್ಸೆಂಟ್ ಮೈಂಡ್ ಥರ ಇದೆ, ಮೂಡ್ ಸರಿ ಇಲ್ಲ ಅಂದರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ಮೂಡು ಸರಿ ಇರುತ್ತೆ, ಒಂದು ರಿಫ್ರೆಶ್ ಆಗುತ್ತೆ.
ಮತ್ತು ಎಲ್ಲರ ನಡುವೆನೂ ಒಂದು ಬಾಂಧವ್ಯ ಬೆಳೆಯುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ಫಾಲೋ ಮಾಡಿ. ಇನ್ನೂ ಮೋರ್ ವೀಡಿಯೋಸ್ಗೋಸ್ಕರ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾನು ಇನ್ನೂ ಇದೇ ಥರ ವೀಡಿಯೋ ಮಾಡ್ತಿರ್ತೀನಿ. ಪ್ಲೀಸ್ ಸಪೋರ್ಟ್ ಮೀ.